ಶೃಂಗೇರಿ ಕ್ಷೇತ್ರದಲ್ಲಿ ಮರು ಎಣಿಕೆ ವಿಚಾರ ಏನು ಗೊಂದಲಕ್ಕೀಡಾಗಿತ್ತು. ಅದರ ಬಳಿಕ ಶೃಂಗೇರಿ ಕ್ಷೇತ್ರದಲ್ಲಿ ಏನೋ ಆಣೆ ಪ್ರಮಾಣದ ಪೊಲಿಟಿಕ್ಸ್ ಜೋರಾಗಿರುವಂಥದ್ದು. ಸದ್ಯ ನಿನ್ನೆ ಬಿಜೆಪಿಯ ಏಜೆಂಟ್ಗಳಾಗಿದ್ದಂತಹ ರಾಮಸ್ವಾಮಿ ಶೆಟ್ಟಿಗದ್ದೆ ಆಗಿರ್ಬೋದು, ಸತೀಶ್ ಅದ್ದಾಡ ಆಗಿರ್ಬೋದು, ಇವರು ಬಂದು ದೇವಸ್ಥಾನದಲ್ಲಿ ಆಣೆ ಪ್ರಮಾಣವನ್ನು ಮಾಡ್ತಾರೆ. ಅದಾದ ಬಳಿಕ ಈಗ ಇದೇನು ಕಾಂಗ್ರೆಸ್ನ ಶಾಸಕರಾಗಿದ್ದಂತಹ ರಾಜೇಗೌಡರು ಇದ್ದಾರೆ, ಅವರ ಏಜೆಂಟ್ ಆಗಿದ್ದಂತಹ ಸುಧೀರ್ ಕುಮಾರ್ ಮುರಳಿ ಇದ್ದಾರೆ, ಹಾಗೆ ಅವರ ಇಡೀ ಕಾಂಗ್ರೆಸ್ನ ಟೀಮ್ ಏನಿದೆ ಅವರು ಕೂಡ ಬಂದು ಕೊಪ್ಪದ ವೀರಭದ್ರ ದೇವಸ್ಥಾನದಲ್ಲಿ ಆಣೆ ಪ್ರಮಾಣವನ್ನು ಮಾಡಿರುವಂಥದ್ದು. ನಮ್ಮ ಜೊತೆ ಕಾಂಗ್ರೆಸ್ನ ಏಜೆಂಟ್ ಆಗಿದ್ದಂತಹ ಸುಧೀರ್ ಕುಮಾರ್ ಮುರಳಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಿರುವಂಥದ್ದು, ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ ಸರ್? ಒಂದು ಎಲ್ಲ ಸ್ನೇಹಿತರಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡೋದು, ದೇವಾಲಯದ ಒಳಗಡೆ ನಮಗಿರ್ತಕ್ಕಂಥ ಭಕ್ತಿ, ಶ್ರದ್ಧೆ ಮತ್ತು ಆಧ್ಯಾತ್ಮಿಕ ಆದಂಥ ಒಂದು ಅನುಭೂತಿಗಳ ಆಧಾರದಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ನಮ್ಮ ಪಕ್ಷದ ಮತ್ತು ರಾಜೇಗೌಡರ ಅಭಿಮಾನಿಗಳಾದಂಥ ಎಲ್ಲ ಹಿರಿಯರುಗಳು, ಕಿರಿಯ ಗೆಳೆಯರುಗಳು ನಾವೆಲ್ಲರೂ ಸಹಿತ ಅಲ್ಲಿ ಭಾಗವಹಿಸಿದ್ವಿ. ನಮ್ಮ ಪತ್ರಿಕಾ ಮಿತ್ರರು ಮೊನ್ನೆ ಒಂದು ಸಂದೇಶವನ್ನು ಹಾಕಿದ್ರು. ನಾನು ಅವ್ರ ಹತ್ರ ಮಾತಾಡಿದೆ, ಇಲ್ಲ ಈ ರೀತಿ ಮಾಡ್ತೀವಿ, ಜನರಿಗೆ ಸತ್ಯ ಗೊತ್ತಾಗಬೇಕು, ಸತ್ಯ ಗೊತ್ತಾಗೋದ್ರ ದೃಷ್ಟಿಯಲ್ಲಿ ಜನರ ಕೆಲಸ ಮಾಡಬೇಕು ಅಂತ. ಆವಾಗ ನಮಗೂ ಅನ್ನಿಸ್ತು, ಅದೇನು ಅಂತಂದರೆ 3 ಕಾರ್ಯಗಳನ್ನು ನಾವು ಈ ನಿಟ್ಟಿನಲ್ಲಿ ಮಾಡಬೇಕು. ಒಂದು, ಜನತಾ ಜನಾರ್ದನರ ಎದುರುಗಡೆ, ಜನತಾ ದೇಗುಲದ ಎದುರುಗಡೆ ನ್ಯಾಯವನ್ನು ಕೇಳಬೇಕು. ಎರಡನೇದು, ನಮ್ಮ ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಗಾಂಧಿ ಚಿಂತನೆಗಳ ಆಧಾರದ ಮೇಲೆ ಸಂವಿಧಾನವನ್ನು ಕೊಟ್ಟಿದ್ದಾರೆ, ಆ ಸಂವಿಧಾನಬದ್ಧವಾಗಿರ್ತಕ್ಕಂಥ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕೇಳಬೇಕು. ಮೂರನೇದು, ನಮ್ಮೆಲ್ಲರ ಎಲ್ಲ ಮತಧರ್ಮದವರ ಶ್ರದ್ಧಾ ಭಕ್ತಿಯ ನಂಬಿಕೆಯ ಜಾಗಗಳಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿ ಸತ್ಯವನ್ನು ಪ್ರತಿಪಾದನೆ ಮಾಡಬೇಕು ಅನ್ನುವಂಥದ್ದು 3 ದಾರಿಗಳು ನಮ್ಮ ಎದುರುಗಡೆ ನಮ್ಮ ಹಿರಿಯರು ನಮಗೆ ಹೇಳಿದರು. ಅದರ ಪ್ರಕಾರ ಕೊಪ್ಪದ ಪುರದೇವರಾದಂಥ, ಕೊಪ್ಪದ ಅಧಿದೇವತೆಯಾದಂಥ ಕೋಪದ ಶ್ರೀ ವೀರಭದ್ರ ಸ್ವಾಮಿಯ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ವಿ. ಆ ಸಲ್ಲಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆ ಇಷ್ಟೇ. ನಿನ್ನೆ ದಿನ BJPಯ ಏನು ಮುಖ್ಯ ಏಜೆಂಟ್ರಾಗಿದ್ದಂಥ ಶ್ರೀ ರಾಮಸ್ವಾಮಿಯವರು ಮತ್ತು ಮತಪತ್ರದ ಪೋಸ್ಟಲ್ ಬ್ಯಾಲೆಟಿನ ಎಣಿಕೆಯ ಏಜೆಂಟ್ರಾಗಿದ್ದಂಥ ಶ್ರೀ BS ಸತೀಶ್ ಅವರು ಬಂದು ನೆನ್ನೆನೇ ಗಬ್ಬಾನೆ ಶ್ರೀ ಕ್ಷೇತ್ರದಲ್ಲಿ ಭೂತರಾಯನ ಸನ್ನಿಧಿಯಲ್ಲಿ ಮತ್ತು ಕೊಪ್ಪದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ 2023 ಅಂದರೆ 13/5/2023ರಂದು ಏನು ಮತ ಎಣಿಕೆ ಕಾರ್ಯಗಳು ನಡೆದಿದೆ, ಆ ಮತ ಎಣಿಕೆ ಕಾರ್ಯದಲ್ಲಿ ಯಾವುದೇ ಲೋಪವಾಗಿಲ್ಲ, ಅವರಿಂದನೂ ಯಾವುದೇ ಲೋಪ ಆಗಿಲ್ಲ ಅನ್ನುವಂಥ ಪ್ರಮಾಣವನ್ನು ಅವರು ಮಾಡಿದ್ದಾರೆ. ಅವರ ಒಲವು ನಿಲುವುಗಳು, ಅವರ ನಂಬಿಕೆ, ಅವರಿಗೆ ಇರ್ತಕ್ಕಂಥ ಶ್ರದ್ಧೆ, ಅವರಿಗಿರ್ತಕ್ಕಂಥ ದೈವನಿಷ್ಠೆಯ ಆಧಾರದ ಮೇಲೆ ಅವರು ಪ್ರಮಾಣವನ್ನು ಮಾಡಿದ್ದಾರೆ. ನಾವಾದರೂ ಇವತ್ತು ಪತ್ರಿಕಾ ಮಿತ್ರರು ಹೇಳಿರ್ತಕ್ಕಂಥ ಈ ದಿನದಲ್ಲಿ ಬಂದು ಪ್ರಮಾಣವನ್ನು ಮಾಡಿರ್ತಕ್ಕಂಥದ್ದು ಏನು ಅಂದರೆ 13/5/2023ರಲ್ಲಿ ರಾಜೇಗೌಡರಿಗೆ ಏನು 201 ಮತಗಳ ಅಂತರದಿಂದ ಗೆಲುವಾಗಿತ್ತು, ರಾಜೇಗೌಡರಿಗೆ ಏನು EVMನ ಮತಗಳು, ಯಾಕೆಂದರೆ 3 ಮತಪತ್ರಗಳಿರ್ತದೆ, ETPBS ಮತ್ತು EVM ಮತ್ತು ಅಂಚೆ ಮತಪತ್ರಗಳು. ಈ ಅಂಚೆ ಮತಪತ್ರಗಳು, EVMಗಳಲ್ಲಿ ಮತ್ತು ETPBSಗಳಲ್ಲಿ ಏನು ಮತಗಳು ರಾಜೇಗೌಡರ ಪಾಲಿಗೆ ಸಂದಾಯವಾಗಿತ್ತು, ಆ ಸಂದಾಯವಾಗಿರ್ತಕ್ಕಂಥ ಮತಪತ್ರಗಳು 13/5/2023ರ ಎಣಿಕೆ ಕೇಂದ್ರದ ಒಳಗಡೆ ನಮ್ಮಿಂದಾಗಲಿ ಯಾವುದೇ ಲೋಪಗಳು ಆಗಿಲ್ಲ. ಮತ್ತು ಪ್ರಮಾಣಬದ್ಧವಾಗಿ ಹೇಳ್ತೇನೆ, ಅವತ್ತು ಪೋಸ್ಟಲ್ ಬ್ಯಾಲೆಟ್ ನಮ್ಮ ಮೇನ್ ಏಜೆಂಟು ಶ್ರೀ ಶಶಿಕುಮಾರ್ ಅಂತಿದ್ರು. ಪೋಸ್ಟಲ್ ಬ್ಯಾಲೆಟ್ ಕೇಂದ್ರದಲ್ಲಿ BJPಯಿಂದ ಸತೀಶ್ ಅವರು ಕೂತಿದ್ರು, JDSಯಿಂದ ಕಣವೆ ವಿನಯ್ ಅವರಿದ್ದರು, ರಾಜೇಗೌಡರ ಪರವಾದ ಏಜೆಂಟಾಗಿ ನಾನು ಹಾಜರಾಗಿದ್ದೆ ಮತ್ತು ಸುಧಾಕರ್ ಶೆಟ್ಟರು JDSನ ಅಭ್ಯರ್ಥಿ ಇದ್ರಲ್ಲ ಸುಧಾಕರ್ ಶೆಟ್ಟರು, ಅವರು ಅದೇ ಕುರ್ಚಿಯಲ್ಲಿ ಕೂತಿದ್ರು. ನಾನು ಯಾವುದೋ ಒಂದು ಸಂದರ್ಭದಲ್ಲಿ 2 ಮತಗಳು ಡೌಟ್ ಬರ್ತದೆ, ಅದು ಜೀವರಾಜ್ ಅವರಿಗೆ ಸಂದಾಯವಾಗಿರ್ತಕ್ಕಂಥ ಮತಗಳಲ್ಲೂ ಒಂದು ಅಸ್ಪಷ್ಟವಾದಂಥ ಗುರುತಿರ್ತದೆ, ರಾಜೇಗೌಡರಿಗೆ ಸಂದಾಯವಾಗಿರ್ತಕ್ಕಂಥ ಮತಪತ್ರದಲ್ಲೂ ಒಂದು ಅಸ್ಪಷ್ಟವಾದ ಗುರುತಿರ್ತದೆ. ಆಗ ನಾನು ಹೇಳ್ತೀನಿ, ಇಬ್ಬರಿಗೂ ಒಂದೊಂದು ಓಟ್ ಹಾಕಿಬಿಡಿ, ಜಗಳ ಯಾಕೆ ಅಂತ. ಇಡೀ 13/5/2023ರ ಮತ ಎಣಿಕೆ ಕೇಂದ್ರದಲ್ಲಿ ಅಂತಿಮ ಫಲಿತಾಂಶ ಹೊರಬರುವವರೆಗೂ ಸಹಿತ ಒಂದೇ ಒಂದು ತಕರಾರುಗಳು ಯಾವುದೇ ಪಕ್ಷದ ಅಭ್ಯರ್ಥಿಗಳು ಯಾವುದೇ ಸಂದರ್ಭದಲ್ಲೂ ಸಹಿತ ಎತ್ತಿಲ್ಲ. ಮತ್ತು ನಮಗೆ ನಿನ್ನೆ ಇನ್ನೊಂದು ದಾಖಲೆ ಸಿಕ್ಕಿದೆ. ಅವತ್ತು ಅಬ್ಸರ್ವರ್ ಅಂತ ಕರ್ನಾಟಕ ರಾಜ್ಯದ ಹೊರಭಾಗದ ಒಬ್ಬ ಅಧಿಕಾರಿ ಬಂದಿರ್ತಾರೆ. ಆ ಅಬ್ಸರ್ವರ್ ಸಹಿತ ಪ್ರತಿ ರೌಂಡಿನಲ್ಲಿ ಸಹಿತ ತಮ್ಮ ಸಹಿಯನ್ನು ಹಾಕಿದ್ದಾರೆ, ಪ್ರತಿ ರೌಂಡ್ನಲ್ಲಿ. ಅದೇ ರೀತಿಯಾದ ಪ್ರೊಸೀಡಿಂಗ್ಸ್ ಬುಕ್ನಲ್ಲೂ ಸಹಿತ BS ಸತೀಶ್ ಅವರು, ನಾನು, JDSನ ಅಭ್ಯರ್ಥಿಗಳು ಮತ್ತು ಅಭ್ಯರ್ಥಿಗಳು ನಾವು ಅಲ್ಲಿ ಆ ಪ್ರೊಸೀಡಿಂಗ್ಸ್ ಬುಕ್ಕಿಗೆ ಎಷ್ಟು ಮತಪತ್ರಗಳು ರಿಜೆಕ್ಟ್ ಆಗಿದ್ದಾವೆ, ಎಷ್ಟು ಯಾರ್ಯಾರ ಪಾಲಿಗೆ ಸಂದಾಯವಾಗಿದೆ ವ್ಯಾಲಿಡ್ ಅಂತ ಹೇಳಿ ಅನ್ನುವಂಥದ್ದನ್ನು ತುಂಬ ಸ್ಪಷ್ಟವಾಗಿ ಸಹಿ ಮಾಡಿ ಆ ಪ್ರೊಸೀಡಿಂಗ್ಸ್ ಬುಕ್ಕಲ್ಲಿ ದಾಖಲು ಮಾಡಿದ್ದೇವೆ. ಆದರೆ ಮೊನ್ನೆ ಏನು ರೀಕೌಂಟ್ ಆಯಿತು, ಅದನ್ನು ಒಂದು ದೊಡ್ಡ ಮಟ್ಟದ ಅಪಪ್ರಚಾರ ಮಾಡ್ತಾ ಇದ್ದಾರೆ. ರೀಕೌಂಟಿಗೆ ಯಾಕೆ ವಿರೋಧ ಮಾಡಿದರು ಅಂತ ನೆನ್ಪಿಟ್ಕೊಳ್ಳಿ. ಕರ್ನಾಟಕ ರಾಜ್ಯ ಹೈಕೋರ್ಟ್ನ ಎದುರುಗಡೆ ಬರೀ ರೀಕೌಂಟನ್ನು ಜೀವರಾಜ್ ಅವರು ಕೇಳಿದ್ದಲ್ಲ, ರಾಜೇಗೌಡರ ಮೇಲೆ ಬೇರೆ ಬೇರೆ ರೀತಿಯ ಆರೋಪಗಳನ್ನು ಮಾಡಿದರು. ಆ ಕಾರಣದಿಂದ ಒಟ್ಟು 19 ಇಶ್ಯೂಸ್ಗಳು ಫ್ರೇಮ್ ಆಗ್ತದೆ.
19 ಇಶ್ಯೂಸ್ಗಳು, 18 ಇಶ್ಯೂಸ್ಗಳು ರಿಜೆಕ್ಟ್ ಆಗಿದೆ. ಈಗ ಒಂದು ಇಶ್ಯೂಸ್ ಮಾತ್ರ ರಿವೆರಿಫಿಕೇಷನ್. ಈ ಎಲ್ಲ ಜನರೆದುರುಗಡೆ ಕೈ ಮುಗಿದು ಕೇಳ್ತೇನೆ, ಜೀವರಾಜ್ ಅವರು ಕೇಳಿದ್ದು 279 ಮತಗಳ ರಿವೆರಿಫಿಕೇಷನ್ ರಿಜೆಕ್ಟೆಡ್. ಅವ್ರ ಅರ್ಜಿಯಲ್ಲೂ ಅಷ್ಟೇ, ನ್ಯಾಯಾಲಯದ ತೀರ್ಪಿನಲ್ಲೂ ಅಷ್ಟೇ. ಆದರೆ 279 ಮತಗಳನ್ನು ಪುನರ್ ಪರಿಶೀಲನೆ ಮಾಡಿದಾಗ ಕೇವಲ 8 ಮತಗಳು ಪರಿಗಣಿಸಲ್ಪಡ್ತದೆ, ಡಿಕ್ಲರೇಷನ್ ಸರಿ ಇದೆ ಅಂತ. ಆ 8 ಮತಗಳನ್ನು ಪರಿಶೀಲನೆ ಮಾಡಿದಾಗ ಅದರಲ್ಲಿ ರಾಜೇಗೌಡರಿಗೆ 3 ಮತಗಳ ಸಂದಾಯ ಆಗುತ್ತೆ, ಜೀವರಾಜ್ ಅವರಿಗೆ 2 ಮತಗಳ ಸಂದಾಯ ಆಗ್ತದೆ, ಮತ್ತೆ 3 ಮತಗಳು ರಿಜೆಕ್ಟ್ ಆಗ್ತವೆ. ಅಲ್ಲೂ ಸಹಿತ ರಾಜೇಗೌಡರಿಗೆ 1 ಮತ ಹೆಚ್ಚೇ ಬಂದಿದೆ. ಇದೇ ರೀತಿಯಾಗಿ ನಾವು ಇವತ್ತು ದೇವಾಲಯಗಳಲ್ಲಿ ಪ್ರಮಾಣಬದ್ಧವಾಗಿ ನಾನು ಹೇಳ್ತೇನಲ್ಲ, 3 ದೇಗುಲಗಳನ್ನು ನಾವು ಅವರ ಹೃದಯವನ್ನು ತಟ್ಟುವ ಕೆಲಸವನ್ನು ಮಾಡ್ತೇವೆ, ಭಕ್ತಿಯಿಂದ ಶ್ರದ್ಧೆಯಿಂದ ಕೆಲಸವನ್ನು ಮಾಡ್ತೇವೆ. ಒಂದು, ಈ ಕ್ಷೇತ್ರದ ಜನಾರ್ದನರ ಎದುರುಗಡೆ ಹೋಗಿ ಸತ್ಯವನ್ನು ಹೇಳುವಂಥ ಕೆಲಸವನ್ನು ಮಾಡ್ತೇವೆ. ಅದೇ ರೀತಿ ಇಂಥ ದೇವಾಲಯಗಳ ಎದುರುಗಡೆ ಸಹಿತ ಬಂದು ಕೇಳ್ತೇವೆ. ಮತ್ತು ಪತ್ರಕರ್ತರ ಎದುರುಗಡೆ ಮತ್ತೊಂದು, ಹೇಗಿದ್ರು ನ್ಯಾಯ ದೇಗುಲ ಇದೆ, ಅಲ್ಲಿ ಪ್ರಶ್ನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಮಗೆಲ್ಲಾದರೂ ಒಂದು ಕಡೆ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ, ನಂಬಿಕೆ, ಭರವಸೆ ಇದೆ. ನಾನು ಈಗಲೂ ಹೇಳ್ತೇನೆ, ಜೀವರಾಜ್ ಅವರ ವಾದವೇ ಸರಿಯಾಗಿದ್ದರೆ ಅವರಿಗೆ 3 ವರ್ಷಗಳ ಶಾಸಕ ಸ್ಥಾನದ ದೋಖ ಆಗಿದೆ. 3 ವರ್ಷಗಳ ಶಾಸಕ ಸ್ಥಾನ ಹೋಗಿದೆ ಜೀವರಾಜ್ ಅವರಿಗೆ. ಈ ಕ್ಷಣದವರೆಗೆ ಜೀವರಾಜ್ ಅವರ ಬಾಯಲ್ಲಿ ನನ್ನ 3 ವರ್ಷಗಳ ಶಾಸಕ ಸ್ಥಾನ ಹೋಗಲಿಕ್ಕೆ ಕಾರಣವಾಗಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಶಿಕ್ಷೆ ಆಗಬೇಕು, ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಒಂದೇ ಒಂದು ಶಬ್ದ ಈ ಕ್ಷಣದವರೆಗೆ ಅವರು ಪ್ರಕಟ ಮಾಡ್ತಾ ಇಲ್ಲ ಅಂತಂದರೆ ಇದರ ಸ್ಪಷ್ಟವಾಗಿ ಇಡೀ ಜಗತ್ತಿನ ಎಲ್ಲ ಭೂಮಿ ಎಲ್ಲವೂ ಸಹಿತ ದೈವಸ್ಥಾನ ಅಂತ ನಂಬ್ಕೊಂಡಿದ್ದೇನೆ. ದೇವಾಲಯದ ಎದುರುಗಡೆ ಇದ್ದೇನೆ, ಶಕ್ತಿ ದೇವರ ಎದುರುಗಡೆ ನಿಂತು ಹೇಳ್ತಾ ಇದ್ದೇನೆ. ನಾನು 100ಕ್ಕೆ 100 ಹೇಳ್ತೇನೆ, ಶ್ರೀ DN ಜೀವರಾಜ್ ಅವರಿಗೆ ಗೊತ್ತಿರುವಂತೆಯೇ ಜೀವರಾಜ್ ಅವರ ಕೊಪ್ಪದ ಒಬ್ಬ ಪ್ರಮುಖ ಸಹಚರ, ಅಂದರೆ ಇತರರು ಅಂತ ಪಟ್ಟಿಯಲ್ಲಿದೆ, ನಾವು ಕ್ರಿಮಿನಲ್ ಕೇಸ್ ಕೊಟ್ಟಿದ್ದೇವೆ, ಇತರರು ಪಟ್ಟಿಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಒಳಗೊಂಡಂತೆ ಸರ್ಕಾರಿ ನೌಕರರುಗಳು ಸೇರಿಕೊಂಡು ಈ ದುಷ್ಕೃತ್ಯವನ್ನು ಮಾಡಿದ್ದಾರೆ. 13/5/2023 ಎಣಿಕೆ ಕಾರ್ಯದ ನಂತರ ರಾಜೇಗೌಡರಿಗೆ ಪಾಲಿಗೆ ಸಂದಾಯವಾಗಿರ್ತಕ್ಕಂಥ ಮತಗಳನ್ನು ಇನ್ವ್ಯಾಲಿಡೇಟ್ ಮಾಡಿದ್ದಾರೆ. ಇಲ್ಲಿಗೊಂದು ಸ್ಪಷ್ಟವಾಗಿ ಹೇಳ್ತೇನೆ, ಒಂದು ವ್ಯಾಲಿಡ್ ಆಗಿರ್ತಕ್ಕಂಥ ಮತವನ್ನು ಸಿದ್ದಿಕ್ ಅವರೇ ಗಮನಿಸಬೇಕು. ವ್ಯಾಲಿಡ್ ಆಗಿರ್ತಕ್ಕಂಥ ಮತಗಳನ್ನು, ಅರುಣ್ ಸಾಗರ್, ವ್ಯಾಲಿಡ್ ಆಗಿರ್ತಕ್ಕಂಥ ಮತಗಳನ್ನು ಇನ್ವ್ಯಾಲಿಡ್ ಮಾಡೋದು ಸುಲಭ, ಇನ್ವ್ಯಾಲಿಡ್ ಆಗಿರ್ತಕ್ಕಂಥ ಮತಗಳನ್ನು ವ್ಯಾಲಿಡ್ ಮಾಡೋದು ಕಷ್ಟ. ಇಲ್ಲಿ ಜೀವರಾಜ್ ಅವರು ಉಪಯೋಗಿಸಿರ್ತಕ್ಕಂಥ ಮತ್ತು ಅವರ ಸಹಚರರು ಉಪಯೋಗಿಸಿರ್ತಕ್ಕಂಥ ತಂತ್ರ, ಇದೇ ತಂತ್ರವನ್ನು ಅವರು ಉಪಯೋಗಿಸಿದ್ದಾರೆ. ನಮ್ಮೆಲ್ಲರ ಗಮನ 279 ಮತಗಳ ಬಗ್ಗೆ ಮಾತ್ರ ಇತ್ತು. ಆ 279 ಮತಗಳಲ್ಲಿ ಏನು ಡಿಕ್ಲರೇಷನ್ ಸಮರ್ಪಕವಾಗಿಲ್ಲದೆ ರಿಜೆಕ್ಟ್ ಆಗಿತ್ತು ಅಂತಿತ್ತು, ಅದರಲ್ಲಿ ಕೇವಲ 8 ಮತಗಳು ನಾನು ಹೇಳದಂತೆ ವ್ಯಾಲಿಡ್ ಆಗುತ್ತೆ. ಆದರೆ ರಾಜೇಗೌಡರು ಪಾಲಿಗೆ ಸಂದಾಯವಾಗಿರ್ತಕ್ಕಂಥ ಮತಗಳು ದೇವಸ್ಥಾನದ ಎದುರುಗಡೆ ಹೇಳಿದೆ 170 ಓಟು ಒಂದು ರೌಂಡಲ್ಲಿ, 2ನೇ ಸುತ್ತಿನ ರೌಂಡ್ನಿದ್ದೆ 170 ರೌಂಡ್ಗಳಲ್ಲಿ ಏನು 170 ಓಟುಗಳು ರಾಜೇಗೌಡರ ಕವರ್ ಒಳಗಿತ್ತು, 170ಕ್ಕೆ 170 ಮತಗಳು ಸಹಿತ ಡಬಲ್ ಎಂಟ್ರಿ ಅಂತ ಇನ್ವ್ಯಾಲಿಡ್ ಆಗಿದೆ. ನೀವೆಲ್ಲ ಪತ್ರಕರ್ತರಿದ್ದೀರಿ, ಏನಾದರೂ ಒಬ್ಬ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗೆ ಒಂದು ರೌಂಡಲ್ಲಿ 0 ಓಟುಗಳೇ ಬರ್ತವೆ ಅಂದರೆ ನಂಬಕ್ಕಾಗತ್ತಾ ಸರ್? ಇನ್ವ್ಯಾಲಿಡ್ ಓಟುಗಳೇ 170 ಅವರಿಗಿತ್ತು ಅಂದರೆ ಮಾರನೇ ದಿವಸ ಪತ್ರಿಕೆಯಲ್ಲಿ ದೊಡ್ಡ ಸುದ್ದಿ ಆಗ್ತಿರ್ಲಿಲ್ವಾ? ನೆನ್ಪಿಟ್ಕೊಳ್ಳಿ, ಒಂದು ಹೆಬ್ಬೆಟ್ಟನ್ನು ಒತ್ತಿರ್ತಕ್ಕಂಥ ಗುರುತಿದ್ದ ಕೆಳಗಡೆ ಇಂಕ್ಗಳ ಮೂಲಕ ಮಾರ್ಕ್ ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಈ ಸ್ಥಳದಲ್ಲಿ ನಿಂತು ಯಾರು ಆ ಡಬಲ್ ಎಂಟ್ರಿಯನ್ನು ಮಾಡಲಿಕ್ಕೆ ಕಾರಣವಾಗಿರ್ತಕ್ಕಂಥ ಮನಸ್ಸುಗಳು, ಅದರ ಹಿಂದ್ಗಡೆ ಇರ್ತಕ್ಕಂಥ ವ್ಯಕ್ತಿಗಳು, ಆ ಡಬಲ್ ಎಂಟ್ರಿಯನ್ನು ಮಾಡಲಿಕ್ಕೆ ಯಾರ್ಯಾರು ಸೇರಿಕೊಂಡಿದ್ದಾರೆ ಅವರಿಗೆ ಈ ಶಕ್ತಿ ದೇವರು ಖಂಡಿತವಾಗಿ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತದೆ. ನ್ಯಾಯವನ್ನು ಯಾರು ಸರಿದಾರಿಯಲ್ಲಿದ್ದಾರೆ ಅವ್ರ ಪಾಲಿಕೊಂಡು ನಾನು ಈಗಲೂ ಪ್ರಾಮಾಣಿಕವಾಗಿ ಹೇಳ್ತಿದ್ದೇನೆ. BS ಸತೀಶ್ ಅವರು ನಿನ್ನೆ ಬಂದು ಪ್ರಮಾಣವನ್ನು ಮಾಡಿದ್ದಾರೆ. ಅವರ ಒಲವು ನಿಲುವು ನಾನು ತಿಳಿದುಪಟ್ಟಂತೆ ಇವತ್ತು ಅವರು ಬೇರೆ ದೇವಾಲಯಗಳಲ್ಲೂ ಪ್ರಮಾಣವನ್ನು ಮಾಡ್ತಿದ್ದಾರೆ ಅಂತ ನಾನು ತಿಳಿದಿದ್ದೀನಿ. ಎಲ್ಲರೂ ಸತ್ಯಕ್ಕೆ ಬದ್ಧರಾಗೋಣ. ನಾನು ಸುಧಾಕರ್ ಶೆಟ್ಟರ್ ಹತ್ರ ಕೈ ಮುಗಿದು ಕೇಳ್ಕೊತೀನಿ, ಸತ್ಯಕ್ಕೆ ಬದ್ಧರಾಗೋಣ. ನಾನು ಕಣಿವೆ ವಿನಯ್ ಅವ್ರ ಹತ್ರ ಕೈ ಮುಗಿದು ಕೇಳ್ಕೊತೀನಿ, ಸತ್ಯಕ್ಕೆ ಬದ್ಧರಾಗೋಣ. ನಾವೆಲ್ಲ ಯೋಗ್ಯವಾದಂಥ ಕುಟುಂಬಗಳಲ್ಲಿ ತಂದೆ ತಾಯಿಯ ಪ್ರೀತಿಯ ಒಲವಿನಲ್ಲಿ ಬೆಳೆದು ಬಂದಿದ್ದೀವಿ. ನಾವು ಆ ಸತ್ಯದ ದಾರಿಯನ್ನು ಬಿಟ್ಟು ಬೇರೆ ವಿಚಾರವನ್ನು ಜನರೆದುರುಗಡೆ ಹೇಳಬಾರ್ದು. ಆ ರೀತಿ ಹೇಳಿದ್ರೆ ಮೆಚ್ಚನ ಪರಮಾತ್ಮನು. ನನ್ನ ಹತ್ರ ಬೇರೆ ಶಬ್ದ ಇಲ್ಲ, ಮೆಚ್ಚನ ಪರಮಾತ್ಮನು. ಸರ್ ಅವರು